KRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಪ್ಲೇನ್ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ನೋಡಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕುಂಬಳಕಾಯಿ ಈ ಥರ ಕಟ್ ಮಾಡ್ಕೊಳ್ಳಿ, ಇಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ, ಸಾಸಿವೆ, ಉಪ್ಪು, ಕರಿಬೇವು, ಒಣಮೆಣಸಿನಕಾಯಿ, ಇದಕ್ಕೂ ಹಸಿಮೆಣಸಿನಕಾಯಿ ಹಾಕ್ತಾಯಿಲ್ಲ, ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಕ್ಕರೆ. ಇದೇನಪ್ಪ ಸಕ್ಕರೆ ತೋರಿಸ್ತಾರೆ ಅಂತ ನೋಡ್ಕೋಬೇಡಿ. ಇದಕ್ಕೊಂದು ಸ್ವಲ್ಪ ಹಾಕ್ಬಿಟ್ಟು, ಸ್ವಲ್ಪ ಕುಂಬಳಕಾಯಿ ಸಪ್ಪೆ ಸಪ್ಪೆ ಇರುತ್ತೆ ಒಂದೊಂದ್ಸಲ, ಅದಕ್ಕೊಂದೇ ಒಂದು ಅರ್ಧ ಸ್ಪೂನ್, ಒಂದು ಚಿಟಕಿ ಸಕ್ಕರೆ ಹಾಕಿ ನೋಡಿ, ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಪ್ಲೇನು ಅಕ್ಕಿ ರೊಟ್ಟಿ, ಇದು ಏನು ಹಾಕಿಲ್ಲ, ಮಸಾಲೆ ಏನು ಹಾಕಿಲ್ಲ. ಬಿಸಿ ನೀರಲ್ಲಿ, ಚೆನ್ನಾಗಿ ಕುದಿಯೋ ನೀರಲ್ಲಿ ಅಕ್ಕಿ ಇಟ್ಟು ಒಂದು ಸ್ಪೂನಲ್ಲಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಮಾಡಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಕುಂಬಳಕಾಯಿ ಒಗ್ಗರಣೆಗೆ ಹಾಕೋಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೋಬೇಡಿ, ಒಂದು 2 ಸ್ಪೂನ್ ಸಾಕು. ನೋಡಿ, ನಾನು 2 ಸ್ಪೂನ್ ಹಾಕಿರೋದು. ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟ್ಲಿದ ತಕ್ಷಣ ನೆಕ್ಸ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿರುತ್ತೆ ಕುಂಬಳಕಾಯಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ತಿಂದಿಸ್ಬಿಟ್ಟಿದ ತಕ್ಷಣ ನೆಕ್ಸ್ಟು ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಎಷ್ಟು ಬೇಯಬೇಕಂತ ತೋರಿಸ್ತೀನಿ. ನೆಕ್ಸ್ಟು ಕುಂಬಳಕಾಯಿ ಹಾಕ್ತೀನಿ. ನೋಡಿ, ಈರುಳ್ಳಿ 50% ಬೆಂದಿದೆ. ಈಗ ನೆಕ್ಸ್ಟು ಕುಂಬಳಕಾಯಿ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಅರ್ಧ ಕೆಜಿಯಷ್ಟು ತಗೊಂಡಿದ್ದೀನಿ ಕುಂಬಳಕಾಯಿ. ಇಷ್ಟಿಷ್ಟೇ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಅರ್ಜೆಂಟ್ ಇರೋರಿಗೆ, ಕಲ್ತ್ಕೊಳ್ಳೋರು ತೋರಿಸ್ತಾ ಇರೋದು ನಾನು. ಎಷ್ಟು ಒಂದು 5 ಮಿನಿಟ್ಸ್ಗೆಲ್ಲ ಬೆಂದೋಗುತ್ತೆ. ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ಕುಂಬಳಕಾಯಿ ಬೇಗ ಬೇಯಲ್ಲ. ಒಂದು 5 ನಿಮಿಷ ಅಷ್ಟೇ ಬೆಂದೋಗುತ್ತೆ. ಈ ಥರ ಕಟ್ ಮಾಡಿಕೊಂಡು ತಿರುಗಿಸ್ಕೊಳ್ಳಿ. ಕುಂಬಳಕಾಯಿಗೆ ಗೊತ್ತಿಲ್ದಿರೋರು ಜಾಸ್ತಿ ನೀರು ಹಾಕ್ಕೋಬೇಡಿ. ಕುಂಬಳಕಾಯಿನೇ ನೀರು ಬಿಟ್ಕೊಳ್ಳುತ್ತೆ. ಎಷ್ಟು ಗೊತ್ತಾ, ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ, ಸಾಕು. ಅಷ್ಟೇ ಸಾಕು. ಒಂದು ಪ್ಲೇಟ್ ಮುಚ್ಚಿಬಿಡಿ. ಅದು ಸಾಕೊಂಡ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡಿ. ನೋಡಿ, ಕುಂಬಳಕಾಯಿ ಎಲ್ಲ ಬೆಂದಿದೆ. ಅಕಸ್ಮಾತ್ ನೀರು ಇಷ್ಟು ಸ್ವಲ್ಪ ಇಷ್ಟೊಂದು ನೀರಿಲ್ಲ ಅಂತ ಅಂದ್ಕೊಂಡ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಪರವಾಗಿಲ್ಲ. ಒಂದು ಸ್ವಲ್ಪ, ಎಷ್ಟಂತ ಒಂದು 1/4 ಗ್ಲಾಸ್ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ, ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟಂದ್ರೆ ಅಷ್ಟು ಹಾಕ್ಬೇಡಿ. ನಾನು ಕೈಯಲ್ಲಿ ಹಾಕ್ತೀನಿ, ನೀವು ಸ್ಪೂನಲ್ಲಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಅದಕ್ಕೇ ಒಂದು ಸ್ವಲ್ಪ ನೋಡಿ, ಇದೇನಪ್ಪ ಶುಗರ್ ಹಾಕ್ತಾರೆ ಅಂದ್ಕೊಬೇಡ್ರಿ. ಕಡಲೆಬೇಳೆ, ಉದ್ದಿನಬೇಳೆ ಏನು ಹಾಕಿದ್ರಿ ಟೇಸ್ಟ್ ಬರೋಲ್ಲ ರೀ. ಒಂದು 1/4 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಬಿಟ್ಟು, ಕುಂಬಳಕಾಯಿ ಸ್ವೀಟ್ ಇರಲ್ಲ ಒಂದೊಂದು ಕುಂಬಳಕಾಯಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಟೇಸ್ಟ್ ಮಾಡಿ ನೋಡಿರಿ, ಸಖತ್ತಾಗಿ ಬಂದಿರುತ್ತೆ. ನೋಡಿ, ಫುಲ್ ಬೆಂದಿದೆ. ಇಷ್ಟು ಬೆಂದಾದ್ಮೇಲೆ ನಮ್ಮ ಮನೆಗೆ ಯಾರೇ ಗೆಸ್ಟ್ ಬರಲಿ, ಯಾರೇ ಬರಲಿ, ಉದ್ದಿನಬೇಳೆ ಹಾಕಲ್ಲ, ಕಡಲೆಬೇಳೆ ಹಾಕಲ್ಲ, ಏನೂ ಇಲ್ಲ. ಅಷ್ಟು ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ತಿಂದ್ಬಿಟ್ಟು ಅವರೇ ಹೇಳಿದ್ದಾರೆ, ಸಖತ್ತಾಗಿದೆ. ನಮ್ಮ ಮನೆ ಮಕ್ಕಳಿಗೆಲ್ಲ ಇದೇ ಥರನೇ ಇಷ್ಟ ಆಗುತ್ತೆ. ಮಾಡ್ಕೊಂಡು ತಿಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿ ಕುಂಬಳಕಾಯಿ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ನಾನು ಜೊತೆಗೆ ಚಟ್ನಿನೂ ಮಾಡಿದ್ದೀನಿ. ನೀವು ಬೇಕಿದ್ದು ಇಷ್ಟಪಟ್ಕೊಂಡು ಚಟ್ನಿನೂ ಬೇಕಿದ್ರೆ ಮಾಡ್ಕೋಬೋದು. ನಮ್ಮ ಮನೇಲಿ ಗೆಸ್ಟ್ಗಳು, ರಿಲೇಷನ್ಗಳು, ಮಕ್ಕಳುಗಳೆಲ್ಲ ತುಂಬ ಇಷ್ಟಪಡ್ತಾರೆ. ನಿಮ್ಮ ಮನೆಯಲ್ಲೂ ಮಾಡಿಕೊಟ್ಟು ನೋಡಿ, ತುಂಬಾ ಇಷ್ಟಪಡ್ತಾರೆ. ನೋಡಿ, ರೊಟ್ಟಿ ಒಳ್ಳೆ ದೋಸೆ ಥರ ಬಂದಿದೆ. ತುಂಬ ಸಾಫ್ಟಾಗೂ ಇರುತ್ತೆ. ಬೇಕಿದ್ರೆ ನೋಡಿ ಮಾಡಿಬಿಟ್ಟು ಎಲ್ಲ ಇಷ್ಟಪಡ್ತಾರೆ. ಇದಕ್ಕೆ ಚಪಾತಿನೂ ಹಾಕ್ಕೋಬೋದು. ಚಪಾತಿಗಿಂತ ಅಕ್ಕಿ ರೊಟ್ಟಿನೂ ಚೆನ್ನಾಗಿರುತ್ತೆ. ಯಾವ್ದು ಬೇಕೋ ನಿಮ್ಮ ಮನೇಲಿ ಮಾಡಿಕೊಂಡು ತಿಂದ್ಬಿಟ್ಟು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.